ನಮಸ್ಕಾರ ಫ್ರೆಂಡ್ಸ್, UK ವಿಲೇಜ್ ಲೈಫ್ ಕನ್ನಡ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಫ್ರೆಂಡ್ಸ್, ಕನ್ನೇರಿ ಮಠದಲ್ಲಿ ನಡೆದಂಥ ಭೂತಾಯ ಕಾಯಕಕ್ಕೆ ಧರ್ಮ ಕಾಯುವರು ಹೆಗಲೆಂಬ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಅದರಲ್ಲಿ ಮಲೆನಾಡು ಗಿಡ್ಡ ಆಕಳ ತಳಿ ಬಗ್ಗೆ ಡಾಕ್ಟರ್ KP ರಮೇಶ್ ಅವರು ಮಾಹಿತಿಯನ್ನು ನೀಡಿರ್ತಾರೆ. ಆ ವಿಡಿಯೋನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಧನ್ಯವಾದಗಳು ಫ್ರೆಂಡ್ಸ್. ಡಾಕ್ಟರ್ KP ರಮೇಶ್, ಮೂಲತಃ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕಮ್ಮರಡಿ ಅವರು. ಬೆಂಗಳೂರಿನಲ್ಲಿ ನಮ್ಮ ಒಂದು ದೊಡ್ಡ ಸಂಶೋಧನಾ ಕೇಂದ್ರ ಇದೆ, ಆಡುಗೋಡಿಯಲ್ಲಿ. ಅಲ್ಲಿ ಆ ಸಂಸ್ಥೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದಂಥವರು. ಮಲೆನಾಡು ಗಿಡ್ಡ ಆಕಳನ್ನು, ಮಲೆನಾಡಿನವ್ರು ಯಾರ್ಯಾರು ಇದ್ದೀರಿ ಒಂದ್ಸಲಿ ಅದಕ್ಕೆ ಚಪ್ಪಾಳೆ ತಟ್ಟಬೇಕು ಅವ್ರ ಹೆಸರು ಹೇಳಿದ ಮೇಲೆ. ಮಲೆನಾಡು ಗಿಡ್ಡ ಆಕಳನ್ನು, ಬಿಡಾಡಿ ಆಕಳು, ಗುರುತೆ ಇಲ್ಲದ ಆಕಳು, ಅದಕ್ಕೆ ಅದರದೇ ಆದಂಥ ಸಿಗ್ನೇಚರ್ ಇಲ್ಲ, ರುಜು ಇಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಮಲೆನಾಡು ಗಿಡ್ಡ ದೇಶದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ತಳಿ ಅಂತ ಹೇಳಿ ವೈಜ್ಞಾನಿಕ ಸಂಶೋಧನೆಯನ್ನು ಮಾಡಿ ಭಾರತ ಸರ್ಕಾರದಲ್ಲಿ ವಿಶ್ವದಲ್ಲಿ ಅಧಿಕೃತವಾದಂಥ ತಳಿ ಎನ್ನುವ ಒಂದು ಮಾನ್ಯತೆಯನ್ನು ತಂದುಕೊಟ್ಟಂಥವರು ಡಾಕ್ಟರ್ KP ರಮೇಶ್. ಇವತ್ತು ಮಲೆನಾಡು ಗಿಡ್ಡ ಭಾರತದಲ್ಲಿ ಒಂದು ಗುರುತಿಸಲ್ಪಟ್ಟಿರ್ತಕ್ಕಂಥ ಒಂದು ತಳಿ, ಗೌರವಕ್ಕೆ ಒಳಪಟ್ಟಿರ್ತಕ್ಕಂಥ ತಳಿ. ಫುಟ್ ಅಂಡ್ ಮೌತ್ ಕಾಯಿಲೆಗೆ ಅತ್ಯಂತ ಹೆಚ್ಚು ರೋಗ ಪ್ರತಿರೋಧಕತೆಯನ್ನು ಇಟ್ಕೊಂಡಿರ್ತಕ್ಕಂಥ ಆಕಳು ಮಲೆನಾಡು ಗಿಡ್ಡ ಅಂತ ಹೇಳಿ ಅವರು ವೈಜ್ಞಾನಿಕವಾಗಿ ದೃಢಪಡಿಸಿದ್ದಾರೆ. 30 ವರ್ಷಗಳ ಹಿಂದೆ ಮಲೆನಾಡಿನವರೇ ಆಗಿರೋದ್ರಿಂದ, ಮಲೆನಾಡು ಗಿಡ್ಡದ ಆಕಳ ಹಾಲನ್ನು ಕುಡಿದು ಬೆಳೆದಿರೋದ್ರಿಂದ ಅವರಿಗೆ ಆ ತಳಿಗೆ ಒಂದು ಋಣ ಸಂದಾಯ ಮಾಡಬೇಕು ಅನ್ನೋ ಒಂದು ಅಪೇಕ್ಷೆ. ನಮ್ಮ ಹಟ್ಟಿಗಳಲ್ಲಿ ಬರ್ತಾ ಇದ್ರು, ಆಕಳ ಜೊತೆ ಕುತ್ಕೋತಾ ಇದ್ರು. ಹೊಸ ಜನ ಮಲೆನಾಡು ಗಿಡ್ಡದ ಪಕ್ಕ ಬಂದಿದ್ದಾರೆ ಅಂದ್ರೆ ಏನು ಪರಿಸ್ಥಿತಿ ನಮ್ಗೆಲ್ರಿಗೂ ಗೊತ್ತಿದೆ. ಯಾವ ಭಯವೂ ಇರಲಿಲ್ಲ ಅವರಿಗೆ. ಅದರ ರಕ್ತವನ್ನು ತಗೊಳ್ತಾ ಇದ್ರು, ಸಂಶೋಧನಾ ಕೇಂದ್ರಕ್ಕೆ ಹೋಗ್ತಾ ಇದ್ರು, ಪರಿಶೀಲನೆ ಮಾಡ್ತಾ ಇದ್ರು. ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಒಂದು ಆಕಳ ತಳಿ ಅಂತ ಹೇಳಿ ಮಾನ್ಯತೆಗೆ ಒಳಪಡಿಸಿದ್ದಾರೆ. ಇಡೀ ವಿಶ್ವದಲ್ಲಿ ಭಾರತದ ಮಲೆನಾಡು ಗಿಡ್ಡದ ಬಗ್ಗೆ ಒಂದು ದೊಡ್ಡ ಕೂಗಿ ಏರ್ಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಡಾಕ್ಟರ್ KP ರಮೇಶ್. ಕರ್ನಾಟಕದ ಗೋವಂಶದ ಸ್ಥಿತಿಗತಿ ಏನು ಮಾತಾಡ್ತಾರೆ 10 ನಿಮಿಷ ಡಾಕ್ಟರ್ KP ರಮೇಶ್. ಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸುತ್ತಾ ನನ್ನ ಮಾತನ್ನು ಆರಂಭಿಸಲು ಇಚ್ಛಿಸುತ್ತೇನೆ. ಕನ್ನೇರಿ ಮಠ ಅಂತ ಹೇಳಿದರೆ ವಿಜ್ಞಾನಿ ಇರ್ಬೋದು ಅಥವಾ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಇರ್ಬೋದು, ಗೌರವವನ್ನು ಹುಟ್ಟಿಸುವಂಥ ಮನೋಭಾವವನ್ನು ಬೆಳೆಸ್ಕೊಳ್ಳಲಿಕ್ಕೆ ನಮ್ಮ ಸ್ವಾಮೀಜಿಯವರು ಕಾರಣಕರ್ತರಾಗಿದ್ದಾರೆ. ಇವತ್ತು ಗೋವಿನ ಬಗ್ಗೆ ಮಾತಾಡಬೇಕಾದ್ರೆ, ನಿನ್ನೆ ನಾನು ಇಂಫಾಲ್ನಲ್ಲಿದ್ದೆ, ಅಲ್ಲೂ ಕೆಲವ್ರ ಜೊತೆ ಮಾತಾಡ್ತಾ ಇದ್ದೆ. ಮಧ್ಯಾಹ್ನದ ಹೊತ್ತಿನಲ್ಲಿ ಊಟದ ಟೈಮ್ನಲ್ಲಿ ಒಬ್ಬರು MLA ಅವರು ಸಿಕ್ಕಿದ್ರು, ನನ್ನ ಎದುರುಗಡೆ ಕೂತ್ಕೊಂಡಿದ್ರು ಇಂಫಾಲ್ನಲ್ಲಿ. ಆಗ ನಾನು ದೇಶೀಯ ಗೋತಳಿಯ ಹಸುಗಳ ಬಗ್ಗೆ ಕೆಲವು ವಿಷಯಗಳನ್ನು ಅವರು ಮುಂದಿಟ್ಟಾಗ ನಮ್ಮ ಸ್ವಾಮೀಜಿಯವರ ನೆನಪು ಮತ್ತು ರಾಮಚಂದ್ರಾಪುರ ಮಠದ ಸ್ವಾಮೀಜಿಯವರ ಬಗ್ಗೆನೂ ಕೂಡ ಕೆಲವು ವಿಚಾರಗಳನ್ನು ನಾನು ಪ್ರಸ್ತಾಪಿಸಿದ್ದೆ. ಈಗ ಕೇವಲ 10 ನಿಮಿಷ ಟೈಮ್ ಇರೋದ್ರಿಂದ ಬೇರೆ ವಿಷಯಗಳಿಗೆ ಹೆಚ್ಚಿಗೆ ಹೋಗದೆ, ವೇದಿಕೆ ಮೇಲಿರುವ ಗಣ್ಯರೇ, ವೇದಿಕೆಯ ಸುತ್ತಮುತ್ತ ಇರುವಂತಹ ಗೌರವಾನ್ವಿತ ಮಠಾಧಿಪತಿಗಳೇ, ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಿದ್ದರೇ, ಹಾಗೂ ದೇಶೀಯ ತಳಿಗಳ ಮೇಲಿನ ಪ್ರೀತಿಯಿಂದ ಇಲ್ಲಿ ಸೇರಿರುವಂತಹ ಮಹನೀಯರೇ, ಭಗಿನಿಯರೇ, ಮಹಿಳೆಯರೇ, ನಾನು ಕೆಲವು ವಿಷಯಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ನಾನು ಹುಟ್ಟುವಾಗ ನಾನು ಕೊಟ್ಟಿಗೆನಲ್ಲಿ ಹುಟ್ಟಿದ್ದಂತೆ. ಕೊಟ್ಟಿಗೆನಲ್ಲಿ ನಮ್ಮ ಮನೆಯಲ್ಲಿ ಹಸುಗಳಿಗೋಸ್ಕರ ಅದನ್ನು ಬೇಯಿಸುವಂಥದ್ದು ಮುರಿನ ಕೊಟ್ಟಿಗೆ ಅಂತ ನಮ್ಮನ್ನು ಹೇಳ್ತಾರೆ. ಮಲೆನಾಡಿನಲ್ಲಿ ಹುಟ್ಟಿದವನ್ನ ನಮ್ಮ ಮನೆಯಲ್ಲಿ ಒಂದು 80 ಹಸುಗಳು ಇತ್ತು. ಇವತ್ತು ನಮ್ಮ ಮನೆಯಲ್ಲಿ ಒಂದು ಹಸುನು ಕೂಡ ಇಲ್ಲ. ಆ ಸ್ಥಿತಿಯಲ್ಲಿದ್ದೀವಿ. ಎಲ್ಲ ಮಕ್ಕಳೆಲ್ಲ ಅಮೆರಿಕಾದಲ್ಲೋ ಆಸ್ಟ್ರೇಲಿಯಾದಲ್ಲೋ ಇದ್ದಾರೆ.
ನಾನು ಕೂಡ ಅಪ್ಪಿತಪ್ಪಿ ಇಂಡಿಯಾದಲ್ಲಿ ಉಳಿದಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಾರ್ದು. ನಾನು PhD ಅನ್ನ 91ನೇ ಇಸ್ವಿಯಲ್ಲಿ ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆ ಅಂತ ಹರಿಯಾಣದಲ್ಲಿದೆ, ಅಲ್ಲಿಂದ ಮುಗಿಸಿ ಬಂದ್ಬಿಟ್ಟು ನಮ್ಮ ಅಪ್ಪನಿಗೆ ನಾನು ಹೇಳಿದೆ, ನನಗೆ ಅಮೆರಿಕಾದಲ್ಲಿ ಒಂದು ಒಳ್ಳೆ ಸಂಸ್ಥೆಯಲ್ಲಿ ಪೋಸ್ಟ್ ಡಾಕ್ಟರಲ್ ಫೆಲೋ ಆಗಿ ಸಿಕ್ಕಿದೆ, ಹೋಗ್ತೇನೆ ಅಂತ ಹೇಳಿ ನಮಸ್ಕಾರ ಮಾಡ್ಲಿಕ್ಕೆ ಹೋದಾಗ ಒಂದು ಮಾತು ಹೇಳಿದ್ರು, ನಿನಗೇನು ಕಡಿಮೆ ಆಗಿದೆ ಇಂಡಿಯಾದಲ್ಲಿ, ನಮ್ಮ ದೇಶದಲ್ಲಿ ಭಾರತದಲ್ಲಿ ಏನು ಕಮ್ಮಿ ಆಗಿದೆ, ಎಲ್ಲ ಇದೆ, ಯಾಕೆ ಇರಬಾರ್ದು ಇಲ್ಲೇ ಸಂಶೋಧನೆ ಮಾಡಬಾರ್ದು. ನಮ್ಮ ಅಪ್ಪ ಯಾವತ್ತೂ ಕೂಡ ಓದಿರಲಿಲ್ಲ, ಅವ್ರು ಒಂದು ದಿನನೂ ಕಾಲೇಜಿಗೆ ಹೋದಲ್ಲ. ನನಗೆ ಮಾತ್ರ, ನನಗೆ ಆಗಲಿ ನಮ್ಮ ಅಣ್ಣಂದ್ರಿಗೆ ಆಗಲಿ ಎಲ್ಲರಿಗೂ ಏನು ಗೊತ್ತಿರೋ ಓದಿ ಅಂತೇಳಿ ಓದಿಸಿದ್ರು. ಆದರೆ ನನಗೆ ಹಸುಗಳ ಬಗ್ಗೆ ಆಸಕ್ತಿ ಇದ್ದಿದ್ದರಿಂದ ಆ ನಂತರ ನಾನು BBSc ಹೋಗ್ಬೇಕಾದ್ರೆ ವೆಟರ್ನರಿ ಇದೆ ಅನ್ನೋದು ಕೂಡ ಗೊತ್ತಿದ್ದು ಹೋಗಿದ್ದಲ್ಲ, ಅಲ್ಲಿ ಕೆಲಸ ಸಿಗ್ತದೆ ಅನ್ನೋ ಒಂದು ಉದ್ದೇಶಕ್ಕೆ ಹೋದಂಥದ್ದು ನಾನು. ಆ ನಂತರ ಆಸಕ್ತಿ ಬೆಳೆಸ್ಕೊಂಡೆ ನಾನು. ಹಸು ಈಗ ಇಲ್ಲಿ ಅನೇಕ ಮಹಿಳೆಯರಿದ್ದೀರಾ, ಎಲ್ಲರಿಗೂ ಕೂಡ ತಮ್ಮ ಮಕ್ಕಳು ಬುದ್ಧಿವಂತರಾಗಬೇಕು ಅಂತ ಆಸೆ ಇದ್ದೇ ಇರುತ್ತಲ್ವಾ, ಎಲ್ಲರಿಗೂ ಇರುತ್ತೆ. ಆದ್ರಿಂದನೇ ದೇಶಿ ತಳಿಗಳಲ್ಲಿ ಏನು ವಿಶೇಷತೆ ಇದೆ ಅನ್ನೋದನ್ನ ಅದು ಕೂಡ ನಮ್ಮ ಸ್ವಾಮೀಜಿಯವರ ಮುಂದೆ ಹೇಳಲಿಕ್ಕೆ ನನಗೆ ಬಹಳ ಆಸಕ್ತಿ. ನಮ್ಗೆಲ್ಲರಿಗೂ ಕೂಡ ನಮ್ಮ ಮಕ್ಕಳು ಬುದ್ಧಿವಂತರಾಗಬೇಕು, ಆರೋಗ್ಯವಂತರಾಗಬೇಕು. ಕೊರೋನಾ ಕೋವಿಡ್ ಪೀರಿಯಡ್ ಬಂತು, ಈಗ ಕೊರೋನಾ ಬಂದಿದೆ, ಮತ್ತೊಮ್ಮೆ ಕೆಲವು ದೇಶದಲ್ಲಿ ಎಲ್ಲ ಇದೆ. ನಮ್ಮ ಮಕ್ಕಳಿಗೆ ನಮಗೆ ಎಲ್ಲರಿಗೂ ಕೂಡ ದೇಹ ದೃಢತೆ ಇರಬೇಕು ಅಂತ ಹೇಳ್ಕೊತೀವಿ. ಅದನ್ನು ಇರಬೇಕಾದ್ರೆ ಏನಿರ್ಬೇಕದ್ರಲ್ಲಿ ನಮ್ಮ ಆಹಾರದಲ್ಲಿ ಪೌಷ್ಟಿಕತೆ ಇರಬೇಕು. ಆ ಪೌಷ್ಟಿಕತೆ ಎಲ್ಲಿಂದ ಬರುತ್ತೆ? ಸಹಜವಾಗಿ ಬೆಳೆದಂಥ ಬೆಳೆಗಳಿಂದ ಬರುತ್ತೆ. ನಮ್ಮ ದೇಶಿ ತಳಿಗಳ ಹಾಲಿನಿಂದ ಬರ್ತದೆ. ನಮ್ಮ ದೇಶದಲ್ಲಿ 53 ತಳಿಗಳು ರೆಕಗ್ನೈಸ್ಡ್ ಅಂತ ಹೇಳ್ತೀವಿ, ನೋಂದಾಯಿತ ತಳಿಗಳಿದೆ. ನಾನು ಕೂಡ ಮಲ್ನಾಡು ಗಿಡ್ಡದ ಬಗ್ಗೆ ಹಳ್ಳಿಕಾರ್ ತಳಿ, ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ತಳಿಗಳು, ಇಲ್ಲಿ ಮತ್ತು ಮಹಾರಾಷ್ಟ್ರ ಕರ್ನಾಟಕ ಕಂಡು ಬರುವಂತಹ ದಿಯೋನಿ ತಳಿಗಳು, ಕಿಲ್ಲಾರ್ ತಳಿಗಳು, ಅಮೃತ್ ಮಹಲ್, ಮೈಸೂರು ಅರಸರು ಡೆವಲಪ್ ಮಾಡಿದಂಥ ಅಮೃತ್ ಮಹಲ್ ತಳಿ, ಹಳ್ಳಿಕಾರ್ ತಳಿ ಮತ್ತು ದಿಯೋನಿ ತಳಿಗಳ ಬಗ್ಗೆ ಎಲ್ಲ ಕೃಷ್ಣವೇಲಿ ಅಂತ ಒಂದು ತಳಿ ಇದೆ, ಅದ್ರ ಬಗ್ಗೆ ಎಲ್ಲ ಕೆಲಸ ಮಾಡಿದ್ದೇನೆ. ಸುಮಾರು 18 ಪುಸ್ತಕಗಳನ್ನು ಬರೆದಿದ್ದೇನೆ, 150 ಲೇಖನಗಳನ್ನು ಸೈಂಟಿಫಿಕ್ ಜರ್ನಲ್ಸ್ ಅಲ್ಲೂ ಕೂಡ ಬರೆದುಬಿಟ್ಟು ಅನೇಕ ದೇಶಗಳಲ್ಲೂ ಕೂಡ ನನಗೆ ಸಂಸ್ಥೆಯಿಂದ ಅವಕಾಶ ಸಿಕ್ಕಿದ್ರಿಂದ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು. ಈಗ ನಾನು ಬುದ್ಧಿವಂತಿಕೆ ಬಗ್ಗೆ ಹೇಳ್ತಾ ಇದ್ದೆ. ನಮ್ಗೆಲ್ಲರಿಗೂ ಕೂಡ ಆರೋಗ್ಯ ಬಹಳ ಮುಖ್ಯ. ಇವತ್ತು ಗಟ್ಟಿ ಇದ್ದಿದ್ರಿಂದ ನಾನು ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಆಯಿತು. 4 ದಿನ ನಾನು ಮಧ್ಯಪ್ರದೇಶದಲ್ಲಿದ್ದೆ, ಅಲ್ಲಿಂದ 3 ದಿನ ಮಣಿಪುರದಲ್ಲಿದ್ದೆ. ನಿನ್ನೆ ರಾತ್ರಿ 11 ಗಂಟೆಗೆ ನಾನು ಬೆಂಗಳೂರು ಮನೆಗೆ ತಲುಪಬೇಕಾದ್ರೆ ಇವತ್ತು ಬೆಳಿಗ್ಗೆ ಇಲ್ಲಿದ್ದೀನಿ, ಇಲ್ಲಿ ನಿಮ್ಮ ಎದುರೇ ಮಾತಾಡ್ತಾ ಇದ್ದೀನಿ. ಅದಕ್ಕೆಲ್ಲ ಕಾರಣ ನಮ್ಮ ಹಸುನೆ, ನಮ್ಮ ದೇಶೀಯ ಹಸುನೆ. ನಮ್ಮ ಗುರುಗಳು ಹೇಳಿದ್ದಾರೆ ಅಂತ ಹೇಳಿ ನನಗೆ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಬೆಳಗ್ಗೆ ಸಂಜೆ ಕಲ್ಕಟ್ಟಾದಲ್ಲಿದ್ದಾಗ ಏರ್ಪೋರ್ಟಿಗೆ ಆನಂದ್ ಅವರು ಫೋನ್ ಮಾಡಿದ್ರು, ಹೀಗೆ ಬರಬೇಕು ಗುರುಗಳು ಹೇಳಿದ್ದಾರೆ ಅಪ್ಪಣೆ. ಆಯಿತು ಅಂತ ಹೇಳಿದೆ. ನಾನು ತಕ್ಷಣ ಬೆಳಗ್ಗೆ ಫ್ಲೈಟಿಗೆ ಬರಬೇಕಾದ್ರೆ ಅದಕ್ಕೆ ಕಾರಣ ನಮ್ಮ ದೇಶೀಯ ಹಸುಗಳಲ್ಲಿರುವಂತಹ ಸತ್ವ ಅಂತ ಹೇಳಿ ತಪ್ಪಾಗ್ಲಿಕ್ಕಾಗದು. 15 ನಿಮಿಷ ಇರೋದ್ರಿಂದ ನಮ್ಮ ದೇಶೀಯ ಹಸುಗಳಿಗೆ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಕೆಲವೇ ಶಬ್ದಗಳಲ್ಲಿ ಹೇಳ್ತೀನಿ. ನಾವು 1970ನೇ ಇಸ್ವಿಯಲ್ಲಿ ನಮ್ಮ ದೇಶದಲ್ಲಿ ಹಾಲು ಉತ್ಪಾದನೆ ಎಷ್ಟಿತ್ತು ಅಂತ ಹೇಳಿದರೆ ಅಮೇರಿಕಾದ 3ನೇ 1 ಭಾಗ ಇತ್ತು, ಅದೇ ಯುರೋಪಿನ 8ನೇ 1 ಭಾಗ ಇತ್ತು. ಇವತ್ತು ನಾವು ಅಮೇರಿಕಾದ 2 ಪಟ್ಟು ಹಾಲನ್ನ ಉತ್ಪತ್ತಿ ಮಾಡ್ತಾ ಇದ್ದೀವಿ ಮತ್ತು ಯುರೋಪಿಯನ್ ಯೂನಿಯನ್ಗಿಂತ 25 ಪಟ್ಟು ಹೆಚ್ಚು, 25% ಹೆಚ್ಚು ಹಾಲನ್ನ ಉತ್ಪಾದನೆ ಮಾಡ್ತಾ ಇದ್ದೀವಿ. ಆದರೆ ಉತ್ಪಾದನೆ ಜಾಸ್ತಿ ಆಯಿತು, ಕ್ವಾಂಟಿಟಿ ಜಾಸ್ತಿ ಆಯಿತು, ಹಾಗಾದ್ರೆ ಕ್ವಾಲಿಟಿ ಏನಾಯಿತು, ಕಮ್ಮಿ ಆಯಿತು ಅನ್ನೋದಕ್ಕೆ ಇದಕ್ಕೊಂದು ಉದಾಹರಣೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶೀಯ ತಳಿ ಹಾಲಿನಲ್ಲಿ ಬೇಕಾದಂಥದ್ದು ಎಲ್ಲ ಹಾಲಿನಲ್ಲೂ ಸುಮಾರು 85% ನೀರಿನಂಶ ಇರುತ್ತೆ. ಆಮೇಲೆ ಸುಮಾರು 3.7ರಿಂದ 7%ವರೆಗೂ ಕೂಡ ಕೊಬ್ಬಿನಂಶ ಇರುತ್ತೆ. ಅದರ ಜೊತೆಗೆ ಪ್ರೋಟೀನ್ ಅಂಶ 3.5ರಷ್ಟು ಇರ್ತದೆ. ಅದರ ನಂತರ ಸುಮಾರು 2.2ರಷ್ಟು ಬೇರೆ ಬೇರೆ ಅಂಶಗಳಿರುತ್ತದೆ, ಖನಿಜಗಳು ಇರ್ತದೆ. ಇವೆಲ್ಲವೂ ಕೂಡ ನಮ್ಮ ದೇಹಕ್ಕೆ ಬೇಕಾದಂಥದ್ದು. ಈಗ ಒಂದೊಂದೇ ವಿಷಯಕ್ಕೆ ಬರೋಣ ಅಂತ ಹೇಳಿದರೆ ನಮ್ಮ ದೇಶಿ ತಳಿಗಳಲ್ಲಿ ಏನೇನು ವಿಶೇಷತೆ ಇದೆ ಅಂತ ಹೇಳಿದರೆ ಮುಖ್ಯವಾಗಿ ಸಣ್ಣ ಮಟ್ಟದಲ್ಲಿ ಇರುತ್ತಲ್ಲ ಅದು ಬಹಳ ಮುಖ್ಯವಾದಂಥದ್ದು. ನಾನು ಅಮೆರಿಕಾದಲ್ಲಿದ್ದಾಗ ಬಾಸ್ಟನ್ನಲ್ಲಿದ್ದಾಗ ನೋಡ್ತಾ ಇದ್ದೆ, ಅಲ್ಲಿ ಮಾಂಸನ 3 ಹೊತ್ತು ತಿಂತಾರೆ. ನಮ್ಮಲ್ಲಿ ಮಾಂಸಾಹಾರಿಗಳು ಅನ್ಸ್ಕೊಂಡವರು ಕೂಡ ವಾರದಲ್ಲಿ 1 ದಿನ ತಿನ್ನೋರೇ ಜಾಸ್ತಿ, ಯಾರು ಕೂಡ ತಿನ್ನಲ್ಲ. ನಾವು ಇವತ್ತು ನಾನು ಅರುಣಾಚಲ ಪ್ರದೇಶದಲ್ಲಿ ಕೆಲಸ ಮಾಡಬೇಕಾದ್ರೂ ಎಲ್ಲ ಸಸ್ಯಾಹಾರ ಸಿಗುತ್ತೆ ಹುಡ್ಕೊಂಡು ಹೋಗ್ತಾ ಇದ್ದೆ, ಅಲ್ಲೇ ಹುಡುಕ್ಬೇಕಾಗಿತ್ತು. ಆ ಥರದಲ್ಲಿ ಇರೋರೇ ಜಾಸ್ತಿ ಇದ್ದೀವಿ. ಅಂಥವರಿಗೆ ನಮ್ಮ ದೇಹದ ಮುಖ್ಯ ಬ್ರೈನ್ ಅಂದರೆ ಮೆದುಳು ಕೆಲಸ ಮಾಡದೇ ಇದ್ರೆ ಯಾವುದು ಕೆಲಸ ಮಾಡಲ್ಲ. ಮೆದುಳು ಬೇಕಾಗಿರೋದು ಲ್ಯಾಕ್ಟೋಫೆರಿನ್ ಅನ್ನುವಂಥ ಒಂದು ಅಂಶ. ಆ ಲ್ಯಾಕ್ಟೋಫೆರಿನ್ ಅಂಶ ಇದ್ರೇನೆ ನಮ್ಮ ದೇಹದಲ್ಲಿ ಬ್ರೈನು ಒಳ್ಳೆ ರೀತಿಯಲ್ಲಿ ಡೆವಲಪ್ ಆಗುತ್ತೆ. ಸಣ್ಣ ಮಕ್ಕಳಿಗೆ ಬಹಳ ಮುಖ್ಯವಾದದ್ದು ಅದು. ನಮ್ಮ ದೇಶೀಯ ತಳಿ ಆಕಾರದಲ್ಲಿ 150ರಿಂದ 300 ಮೈಕ್ರೋಗ್ರಾಮ್ 1 ml ಅಲ್ಲಿ ಒಂದು
ML ಹಾಲ್ನಲ್ಲಿದೆ. ಅದೇ ML ಹಾಲ್ನಲ್ಲಿ 30 ಮೈಕ್ರೋಗ್ರಾಮ್ ಪರ್ ML ಇದೆ. ಅದೇ ನಿಮ್ಮ HF ಬೇರೆ ದೇಶದಿಂದ ತಂದಂಥ ಹಸುಗಳಲ್ಲಿ 30 ಮೈಕ್ರೋಗ್ರಾಮ್ ಇದೆ. ಜೆರ್ಸಿಯಲ್ಲೂ ಕೂಡ 30ರಿಂದ 35 ಮೈಕ್ರೋಗ್ರಾಮ್ 1 ML ಇದೆ. ಅಂದರೆ ನಮ್ಮ ಮಲ್ನಾಡ್ ಗಿಡ್ಡದಲ್ಲಿ 300 ಮೈಕ್ರೋಗ್ರಾಮ್ ಪರ್ ML ಇದೆ. ಆದ್ರಿಂದಲೇ ಕೋವಿಡ್ ಸಮಯದಲ್ಲಿ ಮೇಕೆ ಹಾಲು ಮಲ್ನಾಡ್ ಗಿಡ್ಡ ಅದು ಅಥವಾ ಪುಂಗನೂರು ಅಂತ ಆಂಧ್ರ ಪ್ರದೇಶದಲ್ಲಿ ಒಂದು ತಳಿ ಇದೆ, ವೆಚ್ಚೂರ್ ಅಂತ ಕೇರಳದಲ್ಲಿದೆ. ಅದರ ಹಾಲಿಗೆ ಬಹಳಷ್ಟು ಬೇಡಿಕೆ ಬಂತು. ಅದು ಆಂಟಿ ಮೈಕ್ರೋಬಿಯಲ್ ಅಂದರೆ ಯಾವುದೋ ಬ್ಯಾಕ್ಟೀರಿಯಾಗಳಿರುತ್ತೋ ಅದನ್ನು ಕೊಲ್ಲುವಂಥ ಶಕ್ತಿ ಇದೆ. ಆಂಟಿ ಬ್ಯಾಕ್ಟೀರಿಯಲ್ಲು ಆಂಟಿ ವೈರಲ್ ಅಂತ ಹೇಳ್ತೀವಿ. ವೈರಸ್ ಇರುತ್ತಲ್ಲ ಅದನ್ನು ಕೂಡ ಬೆಳವಣಿಗೆಯನ್ನು ತಡೆಯುವಂಥ ಶಕ್ತಿ ಇದೆ. ಬ್ರೈನ್ ಡೆವಲಪ್ ಆಗೋದಕ್ಕೆ ಅದರಲ್ಲಿ ಅಂಶ ಇದೆ. ಆದ್ರಿಂದನೇ ಮಕ್ಕಳು ಹುಟ್ಟಿದಾಗ ನಾವು ತಾಯಿ ಹಾಲನ್ನು ಕೊಡಲೇಬೇಕು. ತಾಯಿ ಹಾಲು ಬಹಳ ಶ್ರೇಷ್ಠ. ಅದರಲ್ಲಿ 1000 ಮೈಕ್ರೋಗ್ರಾಮ್ ಇದೆ. ಮಗು ಇಲ್ಲ ಅಂದ್ರೆ ಬ್ರೈನ್ ಡೆವಲಪ್ ಆಗಲ್ಲ. ಅದು ಸಿಗದೆ ಇದ್ದ ಕಾಲದಲ್ಲಿ ಹಸುವಿನ ಹಾಲು. ಆದ್ರಿಂದನೇ ಗಾವೋ ವಿಶ್ವಸ್ಯ ಮಾತರ ಅನ್ನುವಂತಹ ಒಂದು ಶಬ್ದ ಬಂದಿದೆ. ಆನಂತರ ಇನ್ನು ಕೆಲವರು ನಮ್ಗೆಲ್ಲರಿಗೂ ಕಣ್ಣು ಬಹಳ ಮುಖ್ಯ. ಕನ್ನಡಕ ಈಗ ಎಲ್ಲರಿಗೂ ಬಂದ್ಬಿಟ್ಟಿದೆ. ಮೊದಲೆಲ್ಲ 60 ವರ್ಷದಲ್ಲಿ ಕನ್ನಡಕ ಹಾಕ್ತಾ ಇದ್ರು. ನಮ್ಮಪ್ಪ 75 ವರ್ಷದಲ್ಲೂ ಕೂಡ ತೋಟದಲ್ಲಿ ಕನ್ನಡಕ ಇಲ್ಲದೆ ಕೆಲಸ ಮಾಡ್ತಾ ಇದ್ರು. ನಾನು ಮೈಕ್ರೋಸ್ಕೋಪ್ ಹಾಕಿ ನೋಡಿ 45 ವರ್ಷಕ್ಕೆ ಶುರು ಮಾಡಿದೆ ಕನ್ನಡಕ. ಅದಕ್ಕೆ ಕಣ್ಣು ನಮಗೆ ಚೆನ್ನಾಗಿರ್ಬೇಕಾದ್ರೆ ವೈಟಮಿನ್ ಎ ಅಂತ ಹೇಳ್ತೀವಿ, ಅದು ಬಹಳ ಮುಖ್ಯ. ನಿಮ್ಮ ಹಸುವಿನ ಹಾಲಿಗೂ ಎಮ್ಮೆ ಹಾಲಿಗೂ ವ್ಯತ್ಯಾಸ ಏನೋ ಗೊತ್ತಲ್ವಾ? ಹಸುವಿನ ಹಾಲಿಗೆ ಕಲರ್ ಯಾವ ಥರ ಇರುತ್ತೆ, ಅದರಲ್ಲಿ ಕ್ಯಾರೋಟಿನಾಯ್ಡ್ಸ್ ಬಹಳಷ್ಟು ಪ್ರಮಾಣದಲ್ಲಿ ಇರುತ್ತೆ. ಆದ್ರಿಂದನೇ ಕಣ್ಣು ಚೆನ್ನಾಗಿರ್ಬೇಕಾದ್ರೆ ಹಾಲು ಬಹಳ ಮುಖ್ಯ. ಅನಂತರ ಇವತ್ತೆಷ್ಟೋ ಜನ ತುಂಬಾ ದುಡ್ಡಿದೆ, ನಿದ್ದೆ ಬರಲ್ಲ ರಾತ್ರಿ. ತಮ್ಮಲ್ಲಿ ಅನೇಕರಿಗೆ ಗೊತ್ತಿರ್ಬೋದು, ರಾತ್ರಿ ಮಲಗೋಕ್ಕಿಂತ ಮೊದಲು ಹಾಲು ಒಂದು ಕಪ್ ಕುಡಿದ್ಬಿಟ್ಟು ನಮ್ಮ ತಾಯಿನೂ ನಮ್ಗೆ ಕುಡಿಸ್ತಾ ಇದ್ರು, ಮಲಗ್ತಾ ಇದ್ದಂಥ ಅಭ್ಯಾಸ. ಯಾಕೆ ಅಂತ ಹೇಳಿದ್ರೆ ಸೆರೋಟಿನಾಯಿನ್ ಅಂತ ಹೇಳಿ ಒಂದು ಅಂಶ ಅದರಿಂದ ಹಾಲಿನಿಂದ ರಿಲೀಸ್ ಆಗುತ್ತೆ. ಅದು ಒಂದು ನಿದ್ದೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಮೂಡ್ ಎನ್ಹ್ಯಾನ್ಸರ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ. ಮೂಡ್ ಎನ್ಹ್ಯಾನ್ಸರ್ ಅಂತ ಹೇಳಿದ್ರೆ ನಮ್ಮನ್ನ ಶಾಂತ ಚಿತ್ತರನ್ನಾಗಿ ಕೂಡ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿಯಲ್ಲಿ ಅನೇಕ ಇಲ್ಲಿ ಬಂದವರು ಕೂಡ ನನ್ನ ಕೆಲವರು ಪರಿಚಯ ಆದಾಗ A1 ಮತ್ತು A2 ಹಾಲು ಅಂದ್ರೆ ಏನು ಅಂತ ಕೇಳಿದ್ರು. ಅದಕ್ಕೋಸ್ಕರ ನಾನು ಒಂದು ನಿಮಿಷ ಅದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶೀಯ ತಳಿ ಹಾಲು ಯಾವತ್ತೂ ಕೂಡ A2 ಹಾಲು, A2 ಮಿಲ್ಕ್ ಅಂತ ಹೇಳ್ತಾರೆ. ಮಿಲ್ಕ್ ಅಲ್ಲಿ A1 ಮತ್ತು A2 ಇರೋದು ವ್ಯತ್ಯಾಸ ಏನಂದ್ರೆ ಬೀಟಾ ಕ್ಯಾರೋಟಿನ್ ಅಂತ ಹೇಳ್ತೀವಿ ಹಾಲಿನಲ್ಲಿ ಇರುತ್ತೆ. ಅದೊಂದು ಪ್ರೋಟೀನ್ ಅಂಶ. ಅದರಲ್ಲಿ A1 ಹಾಲಿನಲ್ಲಿ ಒಂದು ಅಂಶ ಇರುತ್ತೆ, ಹಿಸ್ಟಿಡಿನ್ ಅನ್ನುವಂಥ ಒಂದು ಅಮೈನೋ ಆಸಿಡ್ ಇರುತ್ತೆ. ಅದೇ A2 ಮಿಲ್ಕ್ನಲ್ಲಿ ಪ್ರೋಲಿನ್ ಅನ್ನುವಂಥ ಒಂದು ಅಂಶ ಇರುತ್ತೆ. ಅದೇನಾಗುತ್ತೆ ಅಂದರೆ ಈಗ 3 ಎಲೆಗಳಿದ್ದಾಗಿರುತ್ತೆ. ಪ್ರೋಲಿನ್ ಇದ್ರೆ A2 ಮಿಲ್ಕ್ನಲ್ಲಿ ಅದು ಒಡೆಯಲ್ಲ. ತಾಯಿ ಹಾಲು ಯಾವತ್ತೂ ಕೂಡ A2ನೇ. ನಮ್ಮ ಮನುಷ್ಯರ ಹಾಲು ಅಮೆರಿಕದಲ್ಲೇ ಇರಲಿ, ಇಂಡಿಯಾದಲ್ಲೇ ಇರಲಿ, ಅದು A2ನೇ. ಎಮ್ಮೆ ಹಾಲು ಕೂಡ A2ನೇ. ಅದೇ ನಮ್ಮ ದೇಶಿ ತಳಿ ಹಾಲು ಕೂಡ A2ನೇ. ಅದೇ ವಿದೇಶದಿಂದ ತಂದ ಕೆಲವು ತಳಿಗಳಲ್ಲಿ A1 ಹಾಲು ಕೂಡ ಬರ್ತದೆ. ಅದು ಏನಾಗ್ತದೆ ಅಂತ ಹೇಳಿದ್ರೆ ಅದಿದ್ರೆ ಅದು ಮಾರ್ಫಿನ್ ತರ. ಈಗ ಮಾರ್ಫಿನ್ ತಗೊಂಡ್ರೆ ಏನಾಗುತ್ತೆ, ನಿದ್ದೆ ಬರಲ್ಲ. ಈಗ ಮಲಗಕ್ಕಿಂತ ಮೊದಲು ಟೀ ಕುಡಿಯುವಂತ ಅಭ್ಯಾಸ ಇದೆಯಾ ನಮ್ಮಲ್ಲಿ ಯಾರಿಗಾರು? ಇಲ್ಲ. ಕುಡಿದು ಮಲಗಿದ್ರೆ ನಿದ್ದೆ ತಕ್ಷಣ ಬರಲ್ಲ. ಕಾಫಿಯಲ್ಲಿ ಕೆಫಿನ್ ಇದೆ, ಅದು ನಿದ್ದೆ ಬರ್ಲಿಕ್ಕೆ ಬಿಡಲ್ಲ. ಅದೇ ತರ A1 ಹಾಲನ್ನ ಕುಡಿದ್ರೆ ಏನಾಗುತ್ತೆ ಅಂದ್ರೆ ಮಾರ್ಫಿನ್ ಇರೋದ್ರಿಂದ ಅದು ಬ್ರೈನ್ ಬ್ಯಾರಿಯರಿಗೆ ಹೋದ್ರೆ ಮಾತ್ರ, ಹೋಗದೇ ಇದ್ರೆ ಏನೂ ಆಗಲ್ಲ. ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಹೇಳ್ತೀವಿ. ಬ್ರೈನಿಗೆ ಹೋದ್ರೆ ಮಾತ್ರ ಮಕ್ಕಳಲ್ಲಿ ಮಲ್ಕೊಳ್ಳೋದ್ರ ಬದಲು ಅಳ್ತವೆ. ಆದ್ರಿಂದನೇ A2 ಕಾರ್ಪೊರೇಷನ್ ಅಂತ ನೆದರ್ಲ್ಯಾಂಡಲ್ಲಿ ಶುರು ಮಾಡಿದ್ರು. A2 ಹಾಲಿನ ಬಗ್ಗೆ ಅನೇಕ ಸಂಶೋಧನೆ ಆಗಿದೆ. ಅದರ ಬಗ್ಗೆ ಇವತ್ತು A2 ಹಾಲಿಗೆ ಡಿಮಾಂಡು ಕೂಡ ಇದೆ. ಹೆಚ್ಚಿನ ಬೆಲೆಗೆ ಮಾರ್ತಾರೆ. ನಾನು NDRA ಮುಖ್ಯಸ್ಥನಾಗಿದ್ದಾಗ 60 ರೂಪಾಯಿಗೆ ನಮ್ಮ ದೇಶೀಯ ಹಾಲನ್ನು ಮಾರ್ತಾ ಇದ್ದು. ಎಲ್ಲ ತಗೊಳ್ತಾ ಇದ್ದವ್ರು ಯಾರು? ನಮ್ಮ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಸಾಕಾಗ್ತಾ ಇರಲಿಲ್ಲ. ಎಲ್ಲ VIPs, IAS ಆಫೀಸರ್ಸು, ಮಿನಿಸ್ಟ್ರು, ಇವ್ರ ಮನೆಗಳಿಗೆ ಕೊಡ್ಲಿಕ್ಕೆ ಆಗ್ತಾ ಇತ್ತು. ಅದೇ ತರ ನಮ್ಮ ದೇಶದಲ್ಲಿ ನಾವು ಎಲ್ಲರಿಗೂ ಕೂಡ ಕೊಡಬೇಕು ಅಂದ್ರೆ ನಮ್ಮ ದೇಶೀಯ ತಳಿಗಳ ಹಾಲನ್ನ ಉತ್ಪಾದನೆಯನ್ನ ಹೆಚ್ಚು ಮಾಡಬೇಕು. ಅದಕ್ಕೆ ಹೇಗೆ ಮಾಡಬೇಕು ಅನ್ನೋದನ್ನ ಆನಂದ್ ಅವರ ಅವಕಾಶ ಕೊಟ್ಟರು ಒಂದು 5 ನಿಮಿಷ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲ ರೈತರಿದ್ದೀರಿ, ಅನೇಕರು ಹೋರಿಗಳನ್ನು ಆಯ್ಕೆ ಮಾಡೋದು ಬಹಳ ಮುಖ್ಯ. ಹೋರಿ ಆಯ್ಕೆ ಮಾಡದೇ ಇದ್ರೆ ಯಾವುದೂ ಏನು ಮಾಡೋಕ್ಕಾಗಲ್ಲ. ಆದ್ರಿಂದ ನಾವು ಆನಂದ್ ಅವ್ರ ಮನೆಯಿಂದನೂ ಒಂದು ಹೋರಿ ತಗೊಂಡು ಹೋಗಿದ್ದೆ. ನಾನು ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆ ಮುಖ್ಯಸ್ಥನಾಗಿದ್ದಾಗ 2011 ಇಸ್ವಿಯಲ್ಲಿ ಮಲ್ನಾಡ್ ಗಿಡ್ಡ ಒಂದು ತಳಿ ಅಂತ ರಿಜಿಸ್ಟರ್ ಮಾಡಿದ್ದು. ಆನಂತರ 2019 ಇಸ್ವಿಯಲ್ಲಿ ಧಾರವಾಡ ಬಫ್ಲೋ ಅಂತೇಳಿ ಉದ್ದಕ್ಕಿವಿಯ ಮೇಕೆ ಇದೆ, ಅದನ್ನು ಕೂಡ ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡಿದ್ದೀನಿ. ಇವೆಲ್ಲ ನಾನು ಮಾಡಿದಂಥ ಕೆಲಸಗಳು. ಅದರಲ್ಲಿ ಯಾಕೆ ಮಾಡಬೇಕು ಅಂತ
ತಾವು ಕೇಳ್ಬೋದು. ರಿಜಿಸ್ಟರ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಭಾರತ ಸರ್ಕಾರ ಬಂದು ಹೇಳುತ್ತೆ ಆ ತಳಿಯ ವೀರ್ಯವನ್ನು ಕೊಡಲೇಬೇಕು ಅಂತ. ಮಲ್ನಾಡ್ ಗಿಡ್ಡನ ನಾವು ಅದರ ವೀರ್ಯವನ್ನು ಕಲೆಕ್ಟ್ ಮಾಡಿಬಿಟ್ಟು ಸ್ಟೇಟ್ ಗೌರ್ಮೆಂಟಿಗೆ ಕೊಟ್ಬಿಟ್ಟು ಅದ್ರ ಮುಖಾಂತರ ಕೊಡ್ತಾ ಇದ್ದೀವಿ. ನಮ್ಮ ಮಲ್ನಾಡ್ ಗಿಡ್ಡ ಹಸುಗಳು ಯಾವಾಗಲೂ ಅರ್ಧ ಲೀಟ್ರಿಂದ 2 ಲೀಟರ್ ಹಾಲು ಕೊಡೋದು ಸಾಮಾನ್ಯವಾಗಿ. ಆದರೆ ಇವತ್ತು 5 ಲೀಟರ್ ಹಾಲು ಕೊಡುವಂಥ ಮಲ್ನಾಡ್ ಗಿಡ್ಡ ಹಸು ಇದೆ. ಅದು ಕುಡಿದಂಥ ಹೋರಿಕರುವನ್ನು ತಾವು ಆಯ್ಕೆ ಮಾಡಿ ಅದರಿಂದ ವೀರ್ಯ ತೆಗೆದು ಅಥವಾ ನ್ಯಾಚುರಲ್ ಸರ್ವಿಸಿಗೆ ಉಪಯೋಗಿಸಿದ್ರೆ ಅದರಿಂದ ಬರುವಂಥ ಮುಂದಿನ ಜನರೇಷನ್ನು ಅಂದರೆ ಕರುಗಳು 2 ರಿಂದ 3 ಲೀಟರ್ ಹಾಲು ಸಾಮಾನ್ಯವಾಗಿ ಕೊಡ್ತವೆ. ಅದು ತೂಕ ಇರೋದು 80 ರಿಂದ 120 kg. HF 600 kg ಇರುತ್ತೆ, ಇದು 100 ರಿಂದ 100 kg ಇರುತ್ತೆ. ಅದರ ಅರ್ಧ ಒಂದು ಭಾಗ ತಿನ್ನಲ್ಲ ಇದು, ಆದ್ರಿಂದ ಅದು ಸರಿಯಾಗಿರುತ್ತೆ. ಅದೇ ತರ ಇಲ್ಲಿ ಬೀದರು ಈ ಭಾಗದಲ್ಲಿ ದಿಯೋನಿ ಹಸು ಇದೆ. ನಾನು ಬೆಂಗಳೂರಿನಲ್ಲಿ ಒಂದು 300 ದಿಯೋನಿ ಹಸು ತಗೊಂಡೋಗಿ ಸಾಕಿದ್ದೆ ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆಯಲ್ಲಿ. ಇವತ್ತು ಕೂಡ ಇದೆ. ನಾನು ಏಪ್ರಿಲ್ನಲ್ಲಿ ರಿಟೈರ್ಡ್ ಆದೆ. ಆ ಹಸುಗಳಲ್ಲಿ ಒಂದು ಹಸು ನಮ್ಮಲ್ಲಿ ಬೆಂಗಳೂರಿನಲ್ಲಿ 14 ಲೀಟರ್ ಹಾಲು ಕೊಡ್ತಾ ಇತ್ತು. ಹರ್ಷ್ ಗುಪ್ತಾಜಿಯವರು ಬೀದರ್ನ DC ಆಗಿದ್ರು. ಆವಾಗ ನಾವು ಬಂದಾಗ ನಾವೊಂದು ಹಸು ನಮ್ಮ ಸೆಕ್ರೆಟರಿನೂ ಆಗಿದ್ದೆ ಅನಿಮಲ್ ಹಸ್ಬೆಂಡ್ರಿ ನೋಡೋಕೆ ಹೋದಾಗ ಒಂದು ಮನೆಯಲ್ಲಿ 9 ಲೀಟರ್ ಹಾಲು ನಮ್ಮ ಕಣ್ಣೆದುರಿಗೆ ಕೊಟ್ಟಿತ್ತು. ಅಂಥ ಹಸುಗಳು ಇವತ್ತಿದೆ. ಅದರ ಜೊತೆಗೆ ಇವತ್ತೆಲ್ಲ ಶೆಕೆ ಇದೆ, ಉಷ್ಣತೆಯನ್ನು ತಡ್ಕೊಳ್ಳುವಂಥ ಶಕ್ತಿ ನಮ್ಮ ದೇಶಿ ತಳಿಗಳಲ್ಲಿ ತುಂಬ ಇದೆ. ಯಾಕಿದೆ ಅಂತ ಹೇಳಿದರೆ ನಾವೆಲ್ಲ ಬೆವರ್ತೀವಿ. ರಾಜಸ್ಥಾನಕ್ಕೆ ಹೋದರೆ 50 ಡಿಗ್ರಿ ಇದೆ ಅಂತ ಹೇಳಿದರೆ ಫುಲ್ಲು ಬೆವರ್ತೀವಿ. ನಮ್ಮ ಹಾಗೇನೆ ಅಲ್ಲಿಯ ತಳಿಯಾದಂಥ ತಾರ್ಪಾರ್ಕರ್ ಅಂತ ಒಂದು ತಳಿ ಇದೆ, ಕಾಂಕ್ರೇಜ್ ಇದೆ, ಅವೆಲ್ಲ ಬೆವರುತ್ತವೆ ಮೈ ಮುಖಾಂತರ. ಯಾಕೆ ಅಂದರೆ ಅದರಲ್ಲಿರುವಂಥ ಉಷ್ಣ ಗ್ರಂಥಿಗಳ ಸೈಜು 2ರಷ್ಟು ಇರುತ್ತೆ ಮತ್ತು ನಂಬರು ಕೂಡ ಜಾಸ್ತಿ ಇರುತ್ತೆ. ಪ್ರೊಫೆಸರ್ ಗೋವಿಂದಯ್ಯ ಕರ್ನಾಟಕದವರೇ ಡಾಕ್ಟರ್ ನಗರಶಂಕರ್ ಅಂತ ಅವರ ಅಂಡರಲ್ಲಿ ಈ ಕೆಲಸವನ್ನು ಕೂಡ ಮಾಡಿದರು. ಅದೇ ರೀತಿಯಲ್ಲಿ ಹಾಲಿನಲ್ಲಿ ಸೊಮ್ಯಾಟಿಕ್ ಸೆಲ್ ಕೌಂಟ್ ಅಂತ ಹೇಳ್ತೀವಿ. ನಮ್ಮ ದೇಶದಲ್ಲಿ ಇವತ್ತು ಇಷ್ಟೊಂದು ಹಾಲಿದೆ, ಹಾಲು ಎಕ್ಸ್ಪೋರ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಯುರೋಪಿಯನ್ ಯೂನಿಯನ್ಗೆ ಆಗಲಿ ಅಥವಾ ಅಮೆರಿಕಕ್ಕೆ ಆಗಲಿ. ಯಾಕೆ ಅಂತ ಹೇಳಿದರೆ ಸೊಮ್ಯಾಟಿಕ್ ಸೆಲ್ ಕೌಂಟು 2 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು ಅಂತ. ನಮ್ಮ ಕೋಲಾರಕ್ಕೆ ಹೋಗಿ ನೀವು ಹಾಸನಕ್ಕೆ ಹೋಗಿ HF ಹಾಲಿನಲ್ಲಿ 4 ರಿಂದ 5 ಲಕ್ಷ ಸೊಮ್ಯಾಟಿಕ್ ಸೆಲ್ ಕೌಂಟು 1 ml ಅಲ್ಲಿ ಇರುತ್ತೆ. ಅದೇ ನಮ್ಮ ದಿಯೋನಿ ಇರ್ಬೋದು, ಮಲ್ನಾಡ್ ಗಿಡ್ಡ ಇರ್ಬೋದು, ಕಿಲ್ಲಾರ್ ಇರ್ಬೋದು, ಇವೆಲ್ಲದರಲ್ಲೂ ಕೂಡ 2 ಲಕ್ಷಕ್ಕಿಂತ ಕಮ್ಮಿ ತಾನಾಗೇ ಇರುತ್ತೆ. ಅದರ ಅರ್ಥ ಏನು ಅಂದರೆ ಇಲ್ಲಿಯ ವಾತಾವರಣಕ್ಕೆ ಅವು ಚೆನ್ನಾಗಿ ಹೊಂದ್ಕೊಂಡಿದ್ದಾವೆ, ಆದ್ದರಿಂದ ಯಾವುದೇ ಇನ್ಫೆಕ್ಷನ್ ಇಲ್ಲ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತದೆ. ಅದೇ ಥರದಲ್ಲಿ ನಾನು ಹೇಳ್ತಾ ಹೋದರೆ ನಾಳೆ ಬೆಳಗ್ಗೆವರೆಗೂ ಕೂಡ ಹೇಳುವಷ್ಟು ಅಂಶ ದೇಶೀಯ ತಳಿಗಳಲ್ಲಿ ಇದೆ. ಆದರೆ ಇನ್ನು ಕೆಲವು ಅಂಶಗಳನ್ನು ತಾವೆಲ್ಲ ಅನೇಕರು ಸಾವಯವ ಕೃಷಿಯನ್ನೇ ಮಾಡೋರು ಇದ್ದೀರಾ. ಈಗ ನಮ್ಮ ದೇಶೀಯ ಹಸುಗಳನ್ನು ನಾವೆಲ್ಲ ಏನು ಮಾಡ್ತೀವಿ, ಮೇಯಕ್ಕೆ ಬಿಡ್ತೀವಿ, ಹೌದಾನೆ? ಮೇನ್ ಬಂದರೆ ಅದರಲ್ಲಿ ಲಿಗ್ನಿನ್ ಅಂತ ನಮ್ಮ ವೈಶಾಖಲ ಸಾಹೇಬರಿದ್ದಾರೆ, ಅವರಿಗೆಲ್ಲ ಗೊತ್ತಿದೆ. ಲಿಗ್ನಿನ್ ಅಂಶ ಇರುವಂಥ ಆಹಾರವನ್ನು ಅದು ಜಾಸ್ತಿ ಸೇವಿಸುತ್ತೆ. ಅದನ್ನು ಡೈಜೆಸ್ಟ್ ಆಗಬೇಕಾದ್ರೆ ಕ್ಯೂಬಿಕ್ಯೂಟ್ಸ್ ಅಂತ ಹೇಳಿ ಒಂದು ಬ್ಯಾಕ್ಟೀರಿಯಲ್ ಫ್ಯಾಮಿಲಿ ಇದೆ, ಅದು ಜಾಸ್ತಿ ಇರುತ್ತೆ. ಅದೇ ನಮ್ಮ ವಿದೇಶಿ ತಳಿಗಳಲ್ಲಿ ಏನಾಗುತ್ತೆ ಅಂದರೆ ಯೂನಿಫಾರ್ಮಿಟಿ ಅಂತ ಹೇಳ್ತೀವಿ, ಇದೇ ಥರದ ಬ್ಯಾಕ್ಟೀರಿಯಾ ಇರುತ್ತೆ. ಇದರಲ್ಲಿ ಸಾವಿರಾರು ಬಿಲಿಯನ್ಸ್. ಅದರಿಂದನೇ ರುಮೆನ್ ಅಂದರೆ ಹಸುಗಳ 4 ಹೊಟ್ಟೆ ಇರುತ್ತೆ. ರುಮೆನ್ ರೆಟಿಕ್ಯುಲಮ್, ಮೊಮೇಸಮ್, ಅಪೋಮೇಸಮ್ ಅಂತ ಹೇಳ್ತೀವಿ. ಅದರಲ್ಲಿ ಬಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾದಿಂದ ಬರುವಂಥ ಅಂಶಗಳಿದೆಯಲ್ಲ ಅದು ನಮ್ಮ ಭೂಮಿ ಪೋಷಣೆಯನ್ನು ಮಾಡ್ತದೆ. ಅದೇ ರೀತಿಯಲ್ಲಿ ಇನ್ನೂ ಅನೇಕ ರೀತಿಯ ಬ್ಯಾಕ್ಟೀರಿಯಾಗಳಿವೆ. ರುಮಿನೋಕಾಕಸ್ ಹೇಳಿ ಮತ್ತೊಂದು ಅಂಶ ಇದೆ, ಸಗಣಿಯಲ್ಲಿ ಕೂಡ ಬರುತ್ತೆ. ಅದು ಇರೋದ್ರಿಂದನೇ ಆ ಸೆಲ್ ವಾಲ್ ಅಂತ ಹೇಳ್ತೀವಿ, ಅದು ಕೋಟೆ ಥರ ಇರುತ್ತೆ ಪ್ರತಿಯೊಂದು ಸೆಲ್ಲಿಗೂ. ಅದನ್ನು ಡೈಜೆಸ್ಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಆದ್ರಿಂದನೇ ನಿಮ್ಮ ಸಗಣಿಯನ್ನು, ದೇಶೀಯ ತಳಿ ಹಸುವಿನ ಸಗಣಿಯನ್ನು ಇದಕ್ಕೆ ನೀವು ಯಾವುದಾದ್ರು ಕೃಷಿಯಲ್ಲಿ ಉಪಯೋಗಿಸಿದಾಗ ಏನಾಗುತ್ತೆ ಅಂದರೆ ಅರ್ಥೋರಮ್ಸ್ ಅಂತ ಹೇಳ್ತೀವಿ, ಎರೆಹುಳುಗಳು ಎಷ್ಟೇ ದೂರದಲ್ಲಿ ಇದ್ರೂ ಕೂಡ ಬರ್ತದೆ. ಅದಕ್ಕೆ ನೀವೇನು ಕರಿಬೇಕಾಗಿಲ್ಲ, ಏನಿಲ್ಲ, ಸಗಣಿ ಅಥವಾ ಗೋಮಯ ಉಪಯೋಗಿಸಿದ್ರೆ ಅದರಿಂದ ಬರ್ತದೆ. ಅದೇ ರೀತಿಯಲ್ಲಿ ಅದರ ಉಸಿರಾಟ ಇರಬಹುದು, ಯಾವುದೇ ಪಚನಕ್ರಿಯಾ ದರ ಅಂತ ಹೇಳ್ತೀವಿ, ಮೂಲ ಪಚನಕ್ರಿಯಾ ದರ ದೇಶಿ ತಳಿಗಳ ಹಸುಗಳಲ್ಲಿ ಬಹಳ ಕಡಿಮೆ ಇರುತ್ತೆ. ಆದ್ರಿಂದನೇ ಬರಗಾಲ ಬಂದರೆ ಆ ನಂತರ ಕಫ ನಿಲ್ಲುತ್ತೆ. ಅದೇ ವಿದೇಶಿ ತಳಿಗಳಾದರೆ ಹೆಚ್ಚಾಗಿ ಆಲ್ಕಬೀರ್ ಕಡೆಗೆ ಹೋಗ್ತವೆ, ಆ ಥರ ಆಗ್ತದೆ. ಆದ್ರಿಂದ ಇನ್ನೂ ಅನೇಕ ಗುಣಗಳು, ವಿಶೇಷ ಗುಣಗಳಿದೆ. ದೇಶಿ ತಳಿಗಳನ್ನು ಸಾಕಿ ಸಲಹಿ ಉಳಿಸಿದ್ರೆ ನಮ್ಮನ್ನ ಮತ್ತು ನಮ್ಮ ಮುಂದಿನ ಜನಾಂಗವನ್ನು ಕೂಡ ಉಳಿಸಲಿಕ್ಕೆ ಅವು ಸಹಕಾರ ಕೊಡ್ತವೆ.
ಈಗ ಸಮಯದ ಅಭಾವ ಇರೋದ್ರಿಂದ ನಮ್ಮ ರಾಜ್ಯದ ತಳಿಗಳ ಬಗ್ಗೆ ನಾನು ಒಂದು ನಿಮಿಷದಲ್ಲಿ ಹೇಳ್ಬಿಟ್ಟು ಹಳ್ಳಿಕಾರ ಇರ್ಬೋದು, ಅಮೃತ್ ಮಹಲ್ ಇರ್ಬೋದು, ಕಿಲಾರ್, ಮಲ್ನಾಡ್ ಗಿಡ್ಡ, ದಿಯೋನಿ ಇರ್ಬೋದು, ಇಲ್ಲಿದು ದಿಯೋನಿ, ಇವೆಲ್ಲವನ್ನೂ ಕೂಡ ಉಳಿಸ್ಬೇಕಾದ್ರೆ ಆಯಾಯ ಪ್ರದೇಶಕ್ಕೆ ಆಯಾಯ ಹಸುಗಳನ್ನು ಸಾಕದೆ ಬಹಳ ಉತ್ತಮ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.